ನಮಸ್ಕಾರ ನಮಸ್ಕಾರ ನಮಸ್ಕಾರ. ಕರ್ನಾಟಕದ ಪೊಲೀಸರಿಗೆ ಅದು ಏನು ಕೇಡು ಕಾಲ ಬಂದಿದೆಯೋ ಗೊತ್ತಿಲ್ಲ. ಪ್ರತಿದಿನ ಒಬ್ಬರಾದ್ಮೇಲೆ ಒಬ್ಬರು ಮತ್ತೊಬ್ಬರಾದ್ಮೇಲೆ ಒಬ್ಬರು ಬೀದಿಗೆ ಕೆಟ್ಟ ವಿಚಾರಕ್ಕೆ, ಅದೇ ಎಸ್ಪೆಷಲಿ ಭ್ರಷ್ಟಾಚಾರದ ವಿಚಾರಕ್ಕೆ ಪ್ರತಿದಿನ ಸುದ್ದಿ ಆಗ್ತಾ ಇದ್ದಾರೆ. ಈಗ ಸುದ್ದಿ ಆಗಿರೋದು ಕರ್ನಾಟಕದ ಉಪಮುಖ್ಯಮಂತ್ರಿ ಆಗಿರುವ ಡಿ ಕೆ ಶಿವಕುಮಾರ್ ಅವರ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಕನಕಪುರದ ಚನ್ನಪಟ್ಟಣ ಪೊಲೀಸ್ ಠಾಣೆಯ PSI ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಹರೀಶ್ ಕುಮಾರ್ 1.6 ಲಕ್ಷ ಲಂಚ ವಸೂಲಿ ಮಾಡಿ, ಅದು ಯಾರ ಬಳಿ ಅನ್ಕೊಂಡಿದ್ದೀರಾ? ಒಬ್ಬ ಜ್ಯೂಸು ಮತ್ತೆ ಜೆರಾಕ್ಸ್ ಮಾಡೋ ಅಂಗಡಿಯವನ ಹತ್ರ 1.6 ಲಕ್ಷ ಲಂಚವನ್ನ ಪೀಕಿ ಈಗ ಮನೆಗೆ ಸಸ್ಪೆಂಡ್ ಆಗಿ ಮನೆಗೆ ಸೇರಿರುವ ಕನಕಪುರ ಬೆಂಗಳೂರು ದಕ್ಷಿಣ ಡಿ ಕೆ ಶಿವಕುಮಾರ್ ಅವರ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಒಬ್ಬ ಕನಕಪುರ ಚನ್ನಪಟ್ಟಣ ಪೊಲೀಸ್ ಠಾಣೆಯ ಬೆಂಗಳೂರು ದಕ್ಷಿಣ 1.6 ಲಕ್ಷ ಲಂಚ, ಒಬ್ಬ ಜ್ಯೂಸ್ ಮಾಡಿ 1.6 ಲಕ್ಷ ಲಂಚ ಕೊಡಬೇಕು. ಅವನು ಎಷ್ಟು ಜ್ಯೂಸ್ ಮಾಡಬೇಕು? ₹1 ಒಂದು ಪೇಪರ್ ಜೆರಾಕ್ಸ್ ಅನ್ಕೊಂಡ್ರೆ ಅಂತಂದ್ರೆ 1,60,000 ಪೇಪರ್ನ ಜೆರಾಕ್ಸ್ ಮಾಡಿದ್ರೆ ಈ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಹರೀಶ್ ಅನ್ನೋ ಎದೆ ಮೇಲೆ ಇಡಬೇಕಾಗಿದೆ. ಜಸ್ಟ್ ಇಮ್ಯಾಜಿನ್ ಮಾಡಿ, ಒಬ್ಬ ಜ್ಯೂಸು ಮತ್ತೆ ಜೆರಾಕ್ಸ್ ಮಾಡೋ ವ್ಯಕ್ತಿಯ ಬಳಿ ನೀನು ಡೂಪ್ಲಿಕೇಟ್ ಆಧಾರ್ ಮಾಡ್ತೀಯಾ, ಡೂಪ್ಲಿಕೇಟ್ ಪ್ಯಾನ್ ಕಾರ್ಡ್ ಮಾಡ್ತೀಯಾ ಅಂತ ಅವನ್ನ ಎದುರಿಸಿ ಬೆದರಿಸಿ ಅವನ ಮೇಲೆ ಕಂಪ್ಲೇಂಟ್ ಬಂದಿದೆ ಅಂತ ಹೇಳಿ ಕನಕಪುರದ ಚನ್ನಪಟ್ಟಣ ಠಾಣೆಗೆ ಕರೆತಂಬಂದು ಅವನ ಹತ್ರ ಇಂದ ಕ್ಯಾಶ್ ರೂಪದಲ್ಲಿ 1,60,000 ಪೀಕಿ ಈಗ ತಗಲಾಕೊಂಡು ಕನಕಪುರದ ಚನ್ನಪಟ್ಟಣ ಪೊಲೀಸ್ ಠಾಣೆಯ ಹರೀಶ್ ಕುಮಾರ್ 1,60,000 ಪೀಕಿ ಈಗ SP ಎನ್ಕ್ವೈರಿ ಕಂಡಕ್ಟ್ ಮಾಡಿದಾಗ ಅದು ರುಜುವಾತಾಗಿದ ತಕ್ಷಣ ಸಸ್ಪೆಂಡ್ ಮಾಡಿದ್ದಾರೆ. ಇದು ನಡೆದಿರೋದು ಬೇರೆ ಎಲ್ಲೂ ಅಲ್ಲ, ಮಿಸ್ಟರ್ ಡಿ ಕೆ ಶಿವಕುಮಾರ್ ಇದಾರಲ್ವಾ, ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿ ಅವರ ಕ್ಷೇತ್ರದಲ್ಲಿ ಒಬ್ಬ ಜ್ಯೂಸು ಮತ್ತೆ ಜೆರಾಕ್ಸ್ ಅಂಗಡಿಯವನ ಹತ್ರ 1,60,000 ಪೀಕ್ ಇದ್ದಾನೆ. ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಹರೀಶ್ ಅಂತ ಹೆಸರು, ಹರೀಶ್ ಕುಮಾರ್. ಎತ್ತ ಸಾಗುತ್ತಿದೆ ಕರ್ನಾಟಕ ಯಾವ ಕಡೆ ಹೋಗ್ತಾ ಇದೆ? ಪೊಲೀಸ್ ಇಲಾಖೆನಲ್ಲಿ ಬರೀ ಕಳ್ಳರು, ದರೋಡೆಕೋರರು, ರೇಪಿಸ್ಟ್ಗಳು, ATM ದರೋಡೆ ಮಾಡೋರು, ಕಳ್ಳತನ ಮಾಡೋರು, ಕೊಲೆ ಮಾಡೋರು. ಕನಕಪುರದಲ್ಲಿ ಕೊಲೆ ಆಯ್ತು. ಜ್ಯೂಸ್ ಅಂಗಡಿಯವನ ಹತ್ರ ಜ್ಯೂಸು ಮತ್ತೆ ಜೆರಾಕ್ಸ್ ಮಾಡೋ ಅವನ ಅಂಗಡಿ ಹತ್ರ 1,60,000 ಸುಳ್ಳು ಆರೋಪ ಹಾಕಿ ಅವನ ಮೇಲೆ ಅರೆಸ್ಟ್ ಮಾಡ್ತೀವಿ ಅಂತೇಳಿ ಅವನಿಗೆ ಧಮಕಿ ಹಾಕಿ ಒಬ್ಬ ಜ್ಯೂಸ್ ಮಾಡಿ ಜೆರಾಕ್ಸ್ ಮಾಡೋನ ಹತ್ರ 1,60,000 ಪೀಕಿದ್ದಾನೆ ಒಬ್ಬ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್. ಕಾಂಗ್ರೆಸ್ ಸರ್ಕಾರದಲ್ಲಿ ಅತಿ ಹೆಚ್ಚಿನ ಭ್ರಷ್ಟಾಚಾರ ಪೊಲೀಸ್ ಇಲಾಖೆಯಲ್ಲಿ ನಡೀತಾ ಇದೆ. ಸುಳ್ಳು ಕೇಸ್ ಹಾಕ್ತೀನಿ ಅನ್ನೋದು, ವಸೂಲಿ ಹಾಕೋದು, ರೌಡಿ ಶೀಟರ್ ಹಾಕ್ತೀನಿ ಅನ್ನೋದು, ಬರೀ ವಸೂಲಿ. ಇದಕ್ಕೆಲ್ಲ ಕಾರಣ ಏನ್ ಗೊತ್ತಾ? ಗೆದ್ದು ಬಂದಂತ ಸರ್ಕಾರಗಳಲ್ಲಿ ಲಂಚ ಇಸ್ಕೊಂಡು ಅವ್ರಿಗೆ ಅಪಾಯಿಂಟ್ಮೆಂಟ್ ಕೊಡೋದು, ಲಂಚ ಇಸ್ಕೊಂಡು ಪೋಸ್ಟಿಂಗ್ ಕೊಡೋದು, ಲಂಚ ಇಸ್ಕೊಂಡು ಪ್ರಮೋಷನ್ ಕೊಡೋದು. ಅವ್ರ ಲಂಚ ಕೊಟ್ಟ ಮೇಲೆ ಜನಗಳ ಹತ್ರನೇ ಅದನ್ನ ಕದಿಯುವಂತ ಕೆಲಸ, ಲೂಟಿ ಮಾಡುವಂತ ಕೆಲಸ ಮಾಡ್ತಾರೆ. ಆಮೇಲೆ ಲೆಕ್ಕ ಹಾಕೊಳ್ಳಿ, ಪ್ರತಿದಿನ ಸಂಜೆ ಹೊತ್ತು ಒಂದು ಸಮಯದಲ್ಲಿ ಇವರನ್ನ ಮಾಧ್ಯಮದವರು ಸೂಪರ್ ಕಾಪ್ ಅಂತ ತಲೆ ಮೇಲೆ ಒತ್ಕೊಂಡು ಮೆರೆಸ್ತಾ ಇದ್ರು. ಇವತ್ತು ಸಂಜೆ ಹೊತ್ತು ಒಂದು ಕಾರ್ಯಕ್ರಮ ಮಾಡಬೇಕು ಎಲ್ಲಾ ಚಾನೆಲ್ಗಳು, ಭ್ರಷ್ಟ ಕಳ್ಳ ದರೋಡೆಕೋರ ಲಾಡಿ ಬಿಚ್ಚುವ ಪೊಲೀಸ್, ಕರ್ನಾಟಕ ಪೊಲೀಸ್ ಅಂತ ಒಂದು ಕಾರ್ಯಕ್ರಮ ಮಾಡಿ ಪ್ರತಿದಿನ ಇವ್ರ ಕ್ಯಾಕರ್ಸಿ ಇವ್ರ ಮುಖಕ್ಕೆ ಉಗಿದ್ರೆ ಪಾಸಿಬಲ್ ಏನ್ ಸರಿ ಹೋಗ್ತಾರೆ? ಏನು ಉಗಿಯೋದು? ಉಗಿದ್ರು ಮುಖಕ್ಕೆ ಒರೆಸ್ಕೊಂಡು ನಾನಲ್ಲ ಜಗದೀಶ್ ಅವರ ಉಗಿತಾ ಇರೋದ, ನಮಗೆ ಅಲ್ಲ ಬಿಡಿ, ನಾವು ಪೊಲೀಸ್ ಅವ್ರಿಗೆ ಬೈತಲ್ಲ, ಬೇರೆ ಯಾರಿಗೋ ಬೈಕೊಂತ ಇದ್ದಾರೆ. ಏನ್ ಮಾಡೋಣ?
ಕಳ್ಳ ಕಾಕರ ಕೈಯಲ್ಲಿ ಅಧಿಕಾರ ಕೊಟ್ರೆ, ಭ್ರಷ್ಟರ ಕೈಯಲ್ಲಿ ಅಧಿಕಾರ ಕೊಟ್ರೆ, ಪೊಲೀಸ್ ಇಲಾಖೆಯವರು ಪೋಲಿಗಳಾಗಿ, ದರೋಡೆಕೋರರಾಗಿ, ಕಳ್ಳರಾಗಿ, ಭ್ರಷ್ಟರಾಗಿ, ಕೊಲೆಗಾರರಾಗಿ, ATM ದರೋಡೆ ಮಾಡೋರಾಗಿ, ಹೆಣ್ಣು ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ಮಾಡುವಂತ ಪೊಲೀಸರು, ಕೊಲೆ ಮಾಡುವಂತ ಪೊಲೀಸರು, ATM ದರೋಡೆ ಮಾಡೋ ಪೊಲೀಸರು, ಕಳ್ಳತನ ಮಾಡೋ ಪೊಲೀಸರು, ಇನ್ನು ಏನೇನು ಮಾಡಿ ಏನೇನ್ ಬಾಳ್ತಾರೋ ಗೊತ್ತಿಲ್ಲ. ಒಂದಂತೂ ನಿಜ, ಇವರುಗಳೆಲ್ಲ ಇಷ್ಟು ಒಪಾನಾಗಿ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ಮತ್ತೆ DK ಶಿವಕುಮಾರ್ ಸುಮ್ನೆ ಅವರೇ ಅಂತಂದ್ರೆ, ಒಂದು ರಾಜಕಾರಣಿಗಳು, CMಗಳು ಇವ್ರ ಬೆಂಬಲ ಇಲ್ಲ ಅಂತಂದ್ರೆ, ಈ ಭ್ರಷ್ಟ ಪೊಲೀಸರು ಇಷ್ಟು ಭ್ರಷ್ಟಾಚಾರ ಮಾಡ್ಕೊಂಡು ಓಪನ್ ಆಗಿ ಓಡಾಡ್ತಾರಲ್ಲ ಅಂದ್ರೆ ಅವ್ರಿಗೆ ದಿಗಿಲು ಭಯ ಏನೂ ಇಲ್ಲ. ಒಟ್ನಲ್ಲಿ ಒಂದೇ ಹೇಳ್ತೀನಲ್ಲ, ಮೂರೂ ಪಕ್ಷದಲ್ಲಿರೋರ್ಗೂ ಕೂಡ ಮೂರೂ ಬಿಟ್ಟು ಬಿಟ್ಟಿದ್ದಾರೆ. ಏನಕ್ಕೆ ಅಂತಂದ್ರೆ ಅವ್ರು ಮೂರೂ ಪಕ್ಷದವ್ರಿಗೂ ಅಧಿಕಾರ ಬೇಕಷ್ಟೇ. ಬಿಜೆಪಿನಲ್ಲಿ ಯಡಿಯೂರಪ್ಪನ ಮಗನ್ CM ಆಗ್ಬೇಕು, JDS ಅಲ್ಲಿ ಕುಮಾರಸ್ವಾಮಿಗೆ ಮತ್ತೆ CM ಆಗ್ಬೇಕು, ಕಾಂಗ್ರೆಸ್ ಅಲ್ಲಿ DK ಶಿವಕುಮಾರ್ ಆಗ್ಬೇಕು, ಅದಕ್ಕೆ ಪರಮೇಶ್ವರ ಆಗ್ಬೇಕು, ಇನ್ನ ವಗೇರಾ ಏನ್ ಇವ್ರಿಗಂದ್ರೆ MLA ಆಗ್ಬೇಕು, ಮಿನಿಸ್ಟರ್ ಆಗ್ಬೇಕು, CM ಆಗ್ಬೇಕು, ನಾವು ಕೊಟ್ಟಿರೋ ಟ್ಯಾಕ್ಸ್ನೆಲ್ಲ ಸ್ವಾಹ ಮಾಡಬೇಕು. ಇಷ್ಟು ಬಿಟ್ರೆ ಜನಗಳ ಬಗ್ಗೆ, ಸಮಾಜದ ಬಗ್ಗೆ ಅಧಿಕಾರಿಗಳು ಮಾಡ್ತಾರೋ ಭ್ರಷ್ಟಾಚಾರವನ್ನ ನಿಲ್ಲಿಸೋ ಅಂತ ಯಾವುದೇ ಕಾರ್ಯಕ್ರಮ ಮಾಡಕ್ಕೆ ಯೋಗ್ಯತೆ ಇಲ್ಲ ಅಂದರು. ಇವತ್ತು DK ಶಿವಕುಮಾರ್ ಬಂಡೆ ಅವರ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಒಬ್ಬ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ 1,60,000 ಪೀಕಿದ್ದಾನೆ. ಅದು ಯಾರ ಬಳಿ ಅನ್ಕೊಂಡಿದ್ದೀರಾ? ನೋಡ್ರಿ, ಆ ಜ್ಯೂಸ್ ಮಾಡೋರು, ಜೆರಾಕ್ಸ್ ಮಾಡೋರ ಹತ್ರ ಬಿಟ್ಟಿಲ್ಲಲ್ರಿ, ಇನ್ ಯಾರ ಹತ್ರ ಬಿಡ್ತಾರೆ? ಈ ದರಿದ್ರ ಕಾಕಿ ಪಡೆಗಳು ಇನ್ ಯಾರ ಹತ್ರ ಬಿಡ್ತಾರೆ? ನಮಗಂತೂ ಗೊತ್ತಿಲ್ಲ ಅಂತ ಹೇಳುತ್ತಾ, ಒಟ್ಟಿನಲ್ಲಿ ಈಗ ಮುಗಿಯಕ್ಕೆ ಮುಂಚೆ ಒಂದು ಪ್ರಶ್ನೆ ನಮ್ಗೆಲ್ಲ ಕಾಡ್ತಾ ಇದೆ. ಎಲ್ಲಿಗೆ ಬಂತು, ಯಾರಿಗೆ ಬಂತು 47ರ ಸ್ವಾತಂತ್ರ್ಯ? ಕ್ರಿಮಿನಲ್ಸ್ ಕೈಲಿ, ದರೋಡೆ ಮಾಡೋರ್ ಕೈಯಲ್ಲಿ ಅಧಿಕಾರ ಕೊಟ್ಟು, ಭ್ರಷ್ಟ ಕೈಲಿ ಅಧಿಕಾರ ಕೊಟ್ಟು, ನಿಮ್ಮನ್ನೇ ಲೂಟಿ ಮಾಡೋ ಮಟ್ಟಕ್ಕೆ ಈ ಪೊಲೀಸ್ ಇಲಾಖೆ ಬೆಳೆದಿದೆ. ಈ ಪೋಲಿಗಳು ಅಂತ ಹೇಳ್ಬೋದು, ಡಕಾಯಿತರು, ರೇಪಿಸ್ಟ್ಗಳು, ಕೊಲೆ ಮಾಡೋರು, ಲೂಟಿಕೋರರು, ಭ್ರಷ್ಟಾಚಾರ ಮಾಡೋರು, ಪೊಲೀಸರು ಪೋಲಿಗಳು. ನಾನು ಓಪನ್ ಆಗಿ ಹೇಳ್ತೀನಿ, ನನಗೇನು ಬೇಜಾರಿಲ್ಲ. ಅವನು ಯಾವನೋ ಲಾಡಿ ಬಿಚ್ಚದ, ಅವನು DJ ಹಳ್ಳಿ ಸುನೀಲ ಇನ್ಸ್ಪೆಕ್ಟ್ರು, ಇವನ್ ಯಾವನೋ ಚಾಮರಾಜಪೇಟೆನು ಡ್ರಗ್ಸ್ ಮಾಡ್ತಾನೆ, ಅವನು ಯಾರೋ ಕೋರ್ಮಂಗ್ಲ ಮತ್ತೆ ಅಲ್ಸೂರ್ ಗೇಟೋನು ತಿಂಗಳಿಗೆ 1 ಕೋಟಿ ರೂಪಾಯಿ ಪಬ್ಗಳಿಂದ ವಸೂಲಿ ಮಾಡ್ತಾರೆ. ಅವ್ನು ಸೂರ್ಯನಗರದವನು ಕದ್ದಿರೋ ಚಿನ್ನದಲ್ಲಿ ಹೆಂಡ್ರಿಗೆ ಒಡವೆ ಮಾಡಿಸ್ಕೊಡ್ತಾನೆ. ಇವಳು ಯಾರೋ ದೇವನಹಳ್ಳಿ ಅವಳು ಜಗದಾಂಬ ಪೋಸ್ಕೋ ಕೇಸ್ ರಿಜಿಸ್ಟರ್ ಮಾಡಿಗೆ 1 ಲಕ್ಷ ಕೇಳ್ತಾಳೆ. ದಾವಣಗೆರೆಯಲ್ಲಿ 2 ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ಗಳು ಚಿನ್ನ ದರೋಡೆ ಮಾಡ್ತಾರೆ. ಇಲ್ಲಿ ಅವನು ಹುಡುಕಲ್ ಅಣ್ಣಪ್ಪ ನಾಯಕ ಪೊಲೀಸ್ ಕಾನ್ಸ್ಟೇಬಲ್ ATM ದರೋಡೆ ಮಾಡ್ತಾನೆ 7 ಕೋಟಿ ರೂಪಾಯಿ. ಇನ್ನೊಬ್ಬ ಅವನು ಯಾರೋ ಮಾಲೂರು ರೂರಲ್ ಪೊಲೀಸ್ ಚಲಪತಿ ಪೊಲೀಸ್ ಕಾನ್ಸ್ಟೇಬಲ್ ಕಿಡ್ನಾಪ್ ಮಾಡಿಸಿ 18 ಲಕ್ಷ ಧಮಕಿ ಹಾಕಿ ಇಸ್ಕೊಂತಾನೆ. ಏನಾಗಿದೆ? ಸಾಗುತ್ತಿದೆ. ಅವನು ಯಾರೋ ನೆಲಮಂಗಲದವನು ಪೊಲೀಸ್ ಕಾನ್ಸ್ಟೇಬಲ್ 10 ಎಕರೆ ಜಮೀನ ಫ್ರಾಡ್ ಮಾಡವನೆ. ಇನ್ನೇನು ಉಳಿದಿದೆ? ಇವತ್ತು ಬಂಡೆ ಕಾನ್ಸ್ಟಿಟ್ಯೂನ್ಸಿನಲ್ಲಿ DK ಶಿವಕುಮಾರ್ ಅನ್ನೋ ಬಂಡೆ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರು ಜ್ಯೂಸ್ ಮಾರೋನ ಹತ್ರ, ಜೆರಾಕ್ಸ್ ಮಾಡೋನ ಹತ್ರ 1,60,000 ರೂಪಾಯಿ ಇಸ್ಕೊಂಡಿದ್ದಾರೆ. ನನಗಂತೂ ಗೊತ್ತಿಲ್ಲ ಸಾಗುತ್ತಿದೆ ಕರ್ನಾಟಕ ಅಂತ. ಒಂದಂತೂ ನಿಜ, ದಿಸ್ ಕಾಂಗ್ರೆಸ್, BJP ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, ಇವತ್ತು ನೋಡಿ DK ಶಿವಕುಮಾರ್ ಕಾರ್ಪೊರೇಷನ್ ಎಲೆಕ್ಷನ್ಗೆ ಟಿಕೆಟ್ ಕೊಡಕ್ಕೆ 50,000 ಕಟ್ಟಿ ಅಂತಾರೆ. 78 ವರ್ಷದಿಂದ ಎಷ್ಟು ಡೊನೇಷನ್ಗಳು ತಗೊಂಡಿರ್ಬೋದು ಇವರು. ಸಾಮಾನ್ಯ ಜನ ಚುನಾವಣೆ ನಿಲ್ಲಕ್ಕಾಗಲ್ರಿ, ಬರೀ ದುಡ್ಡಿರೋರೇ ನಿಂತ್ಕೊಂಬೋದು. ಯಾಕೆ ಅಂತಂದ್ರೆ ದುಡ್ಡು ಇರ್ಲೇಬೇಕು ಅನ್ನೋ ಒಂದು ಪ್ರಸ್ತಾಪ ಏನಿದೆಯಲ್ಲ, ಅದು ಪದೇ ಈ KPCCಗೆ ಈ DK ಶಿವಕುಮಾರ್ನ ಅಧ್ಯಕ್ಷ ಮಾಡಿ ಪುಕ್ಸಟ್ಟೆ ಪುಸ್ತಕನ 100 ರೂಪಾಯಿಗೆ ಮಾಡ್ತಾನೆ. ಟಿಕೆಟ್ಗಳು ಬೇಕು ಅಂತಂದ್ರೆ 50,000 ಕೊಡಿ, ಪಕ್ಷದಲ್ಲಿ ನಾವು ಬಿಲ್ಡಿಂಗ್ ಕಟ್ಟಬೇಕು. ಎಲ್ಲಿ ಬಿಲ್ಡಿಂಗ್ ಕಟ್ಟಿದ್ಯಾ ಗುರು? 78 ವರ್ಷದಲ್ಲಿ ಕಾಂಗ್ರೆಸ್ ಎಷ್ಟು ಬಿಲ್ಡಿಂಗ್ ಕಟ್ಟಿರ್ಬೋದು, ಈಗಲೂ ದುಡ್ಡು ಬೇಕಾ? ಚುನಾವಣೆ ಅನ್ನೋದನ್ನ ಒಂದು ರೀತಿ ವ್ಯಾಪಾರ ಮಾಡ್ಕೊಂಡ್ಬಿಟ್ಟಾರೆ. ಅದು BJP ಹೊರ್ತಲ್ಲ, ಕಾಂಗ್ರೆಸ್ ಹೊರ್ತಲ್ಲ, JDS ಹೊರ್ತಲ್ಲ. 3 ಜನಕ್ಕೆ ನಿಮ್ ದುಡ್ಡು ಬೇಕು, ನಿಮ್ಮ ಓಟ್ ಬೇಕು. ಆರಾಮಾಗಿ ಅವ್ರು ಕೂತ್ಕೊಂಡು ನಿಮ್ಮ ಹೆಸರಲ್ಲೇ ಅವರು ಅಧಿಕಾರನ ಮಜಾ ಮಾಡಬೇಕು, ಭ್ರಷ್ಟಾಚಾರ ಮಾಡಬೇಕು. ಭ್ರಷ್ಟಾಚಾರ ಮಾಡ್ತಾ ಇದ್ರೆ ಅದ್ರ ಬಗ್ಗೆ ಕ್ರಮ ಜರುಗಿಸಲ್ಲ. ಏನೋ ಮಗದೊಮ್ಮೆ ಎಲ್ಲಿಗೆ ಬಂತು, ಯಾರಿಗೆ ಬಂತು 47ರ ಸ್ವಾತಂತ್ರ್ಯ? ಧನ್ಯವಾದಗಳು. ಗುಡ್ ನೈಟ್.